ಸೊ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಜ್ಯುವೆಲ್ಲರ್ಸ್ ಮಾಲೀಕ ವಾದಿರಾಜ್ ಮಾತಾಡ್ತಿರೋದು. ಏನಿದು ಖಾಲಿ ಇದೆ ಅಂತ ನೀವು ನೋಡ್ತಿರ್ಬೋದು. ಸೊ ಇವತ್ತು ರಜೆ ಇದೆ, ಶನಿವಾರ. ಜಸ್ಟ್ ಹಂಗೆ ಒಂದು ಲೆಕ್ಕಾಚಾರ ಇತ್ತು, ಅದ್ರಗೋಸ್ಕರ ಬಂದಿದ್ದೆ. ಸೊ ಇನ್ನೊಂದು ವಿಷಯ ಏನಕ್ಕಪ್ಪ ಬಂದೆ ವಿಡಿಯೋ ಮಾಡಕ್ಕೆ ಅಂದ್ರೆ, ಇವತ್ತು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾಕೆಂದ್ರೆ ಇಷ್ಟು ಅಭಿಮಾನ, ಇಷ್ಟು ಪ್ರೀತಿ, ಇಷ್ಟು ತಾಳ್ಮೆ, ಇಷ್ಟು ಸಹನೆ ಎಲ್ಲವೂ ಕೂಡ ಕೊಟ್ಟು ನಮ್ಮನ್ನ ಮುನ್ನಡೆಸ್ತಾ ಇದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸಕ್ ಬಂದಿದ್ದೀನಿ. ಸೊ ಅದರಲ್ಲೂ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ತುಂಬಾ ದೂರದಿಂದ ಎಲ್ಲ ಬರ್ತೀರಾ ಸ್ನೇಹಿತರೆ, ಆದ್ರೆ ನಮ್ಮಲ್ಲಿ ಕೆಲವೊಂದು ಆಭರಣಗಳು ರೆಡಿ ಇರಲ್ಲ ಸ್ನೇಹಿತರೆ. ಓನ್ಲಿ ಫಾರ್ ಆರ್ಡರ್ ಅಂತ ಹೇಳಿದ ತಕ್ಷಣ ನಿಮಗೆ ಬೇಜಾರಾಗ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಮುಂಚಿತವಾಗಿಯೇ ನಾನು ತಿಳಿಸ್ತಾ ಇದ್ದೀನಿ, ದಯವಿಟ್ಟು ರೆಡಿ ಆಭರಣಗಳು ಸಿಗುತ್ತೆ ಅನ್ನೋಗೋಸ್ಕರ ದಯವಿಟ್ಟು ಬರಬೇಡಿ. ಸೊ ಬರೋದಿದ್ರು ಕೂಡ ಮುಂಚಿತವಾಗಿ ಒಂದು 2 ದಿವಸ ಮುಂಚಿತವಾಗಿ ಕಾಲ್ ಮಾಡ್ಕೊಂಡು ಬನ್ನಿ. ಆದಷ್ಟು ಮಟ್ಟಿಗೆ ನಿಮಗೆ ಬಂದಾಗ ತಲುಪಿಸೋಕೆ ನಾನು ಪ್ರಯತ್ನ ಮಾಡ್ತೀನಿ. ಆದ್ರೆ ಸಡನ್ಲಿ ನೀವು ರೆಡಿ ಇರುತ್ತೆ ಅಂತ ಬಂದ್ಬಿಡ್ತೀರಾ. ಸೊ ಇಲ್ಲ ಅಂದಾಗ ಸುಮ್ಮನೆ ಬೇಜಾರಾಗಿ, ಯಾಕಂದ್ರೆ ತುಂಬಾ ದೂರದಿಂದ ಬಂದಿರ್ತೀರಾ. ಸೊ ಹಾಫ್ ಅನ್ ಅವರ್ ನಾವು ಬಸ್ಸಲ್ಲಿ ಕೂತ್ಕೊಂಡು ಬರೋಕ್ಕೆ ಬೇಜಾರಾಗುತ್ತೆ. ಅಂಥದ್ರಲ್ಲಿ ರಾತ್ರಿ ಎಲ್ಲ ನೀವು ಕೂತ್ಕೊಂಡು ಬೆಳಗಿನ ಜಾವ ಇಲ್ಲಿ ಬಂದು ನಮ್ಮ ಶಾಪ್ ಎದುರುಗಡೆ ಬಂದು ವೇಟ್ ಮಾಡಿ, ನಮ್ಮನ್ನ ಮೀಟ್ ಮಾಡಿ, ನಮ್ಮ ಹತ್ರ ಬಂದು ಚಿನ್ನದ ಆಭರಣಗಳು ಕೇಳಿದಾಗ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹರ್ಟ್ ಆಗುತ್ತೆ. ದಯವಿಟ್ಟು ಸಾರಿ. ನಿಮ್ಮ ಪ್ರೀತಿಗೆ, ನಿಮ್ಮ ಸಹನೆಗೆ, ನಿಮ್ಮ ತಾಳ್ಮೆಗೆ ಬಿಗ್ ಸ್ಯಾಲ್ಯೂಟ್ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಈ ಒಂದು ಪ್ರೀತಿಯಿಂದ ವಾದಿರಾಜ್ ಜ್ಯುವೆಲ್ಲರ್ಸ್ ಈ ಮಟ್ಟಿಗೆ ಬಂದಿದೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ಸ್ನೇಹಿತರೆ. ಒಬ್ಬ ಸಣ್ಣ ರಿಪೇರಿ ಮಾಡೋ ಹುಡುಗ ಇವತ್ತು ಚಿನ್ನದ ಅಂಗಡಿ ಇಟ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಾವೆಲ್ಲ 0 to ಹೀರೋ, ಅಂದ್ರೆ 0 ಇಂದ ಬಂದಿರೋರು. ಸೊ ಅದ್ರಗೋಸ್ಕರ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ, ಕಷ್ಟಗಳನ್ನ ನೋಡಿ ಬಂದವ್ರಿಗೆ ಕಷ್ಟ ಗೊತ್ತಿರುತ್ತೆ. ಸೊ ನಿಜವಾಗ್ಲೂ ಖುಷಿ ಆಗತ್ತೆ. ಹಾಗೆ ನಾನು ತಪ್ಪು ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದ್ರೂ ನೋವಾಗಿದ್ರೆ, ಅಥವಾ ನಾನು ಮಾತಾಡುವಂತ ಮಾತುಗಳಿಂದ ಇರ್ಬೋದು, ಅಥವಾ ನನ್ನ ವ್ಯವಹಾರದಿಂದ ಇರ್ಬೋದು, ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ, ನಿಮ್ಮ ತಾಳ್ಮೆ ನಮಗೆ ಅಗತ್ಯ. ನೀವೆಲ್ಲ ಬರಬೇಕು, ನೀವೆಲ್ಲ ಬಂದು ಸಪೋರ್ಟ್ ಮಾಡಬೇಕು. ಹಾಗೆ ರೆಡಿ ಆಭರಣಗಳು ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ. ಬಿಫೋರ್ ಬರಬೇಕಾದ್ರೆ ಕಾಲ್ಗಳು ತುಂಬಾ ಬರುತ್ತೆ. ಸೊ ಎಲ್ಲಾ ಕಾಲ್ಗಳು ರಿಸೀವ್ ಮಾಡಕ್ ಹೆವಿ ಆಗ್ತಾ ಇದೆ. ಮಕ್ಕಳಿದ್ದಾರೆ ಪಾಪ, ಇವಾಗ ಆಲ್ರೆಡಿ ಕಾಲ್ ರಿಸೀವ್ ಮಾಡೋಕ್ಕೋಸ್ಕರನೇ ಇದ್ದಾರೆ. ಬಟ್ ಅವ್ರಿಗೂ ಕೂಡ ಸ್ವಲ್ಪ ಟಫ್ ಆಗ್ತಿದೆ. ಯಾಕಂದ್ರೆ ತುಂಬಾ ಸಡನ್ಲಿ ಒಂದೇ ಟೈಮ್ಗೆ ಎಲ್ಲಾ ಕಾಲ್ ಬಂದ್ಬಿಡುತ್ತೆ. ನಿಮ್ಗೆಲ್ಲ ಬಿಸಿ ಅಂತ ತೋರಿಸ್ತಿರುತ್ತೆ, ನೆನಪಿರ್ಬೋದು. ಸೊ ಅದ್ ಕಾರಣ ಏನು ಅಂದ್ರೆ, ತುಂಬಾ ಕಾಲ್ಗಳು ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ. ಆ ಕಾರಣಕ್ಕೆ ಸೊ ದಯವಿಟ್ಟು ಬೇಜಾರಾಗಬೇಡಿ. ದಾವಣಗೆರೆ ಹತ್ತಿರದಲ್ಲಿ ಇರುವಂತವ್ರು ಯಾರು ಇದ್ರೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ. ದೂರದಿಂದ ಬರುವಂತವರು ಕಾಲ್ ಮಾಡಿಕೊಂಡು ಬಂದ್ರೆ ಒಳ್ಳೇದು. ಹಾಗೆ ಇತ್ತೀಚೆಗೆ ಟೋಕನ್ ಕೂಡ ಕೊಡ್ತಾ ಇದೀವಿ, ನೀವು ಬಂದು ವೇಟ್ ಮಾಡೋ ಸಮಸ್ಯೆ ಇರಬಾರ್ದು ಅಂತೇಳಿ. ಸೊ ಕಾಲ್ ಮಾಡ್ಕೊಂಡು ನೀವು ಟೋಕನ್ ನಂಬರ್ ಕೂಡ ತಗೋಬಹುದು. ಸೊ ಹಾಗೆ ಹಳೆ ಬಂಗಾರಕ್ಕೆ ಮೇಕಿಂಗ್ ಚಾರ್ಜ್ ಇರಲ್ಲ ಅಂತ ಹೇಳಿದೀನಿ. ಸೊ ಅದು ಕೂಡ ನೀವು ಇವಾಗ ಅನುಕೂಲ ಮಾಡ್ಕೋಬಹುದು. ಅದು ನೆಕ್ಸ್ಟ್ ಇನ್ನೂ ಒಂದು ತುಂಬಾ ದೊಡ್ಡ ಅಪಾರ್ಚುನಿಟಿ ನಿಮಗೆ ಬರ್ತಾ ಇದೆ. ಸೊ ಏನಪ್ಪಾ ಅಂದ್ರೆ, EMI ಯೋಜನೆಯನ್ನ ಪ್ರಾರಂಭ ಮಾಡ್ತಾ ಇದೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀವಿ. ಒಂದೇ ಸಲಕ್ಕೆ ಎಲ್ಲವೂ ಆಗಲ್ಲ. ಸ್ಟೆಪ್ ಬೈ ಸ್ಟೆಪ್ ನಿಮಗೂ ಕೂಡ ಹಂತ ಹಂತವಾಗಿ ಚಿನ್ನವನ್ನ ಖರೀದಿ ಮಾಡುವಂತ ಯೋಜನೆಗಳನ್ನು ತಗೊಂಡ್ಬರ್ತಾ ಇದೀವಿ. EMI ಅಂತ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಆದಷ್ಟು ಬೇಗ ನಿಮ್ಗೊಂದು ಕ್ಲೀನ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಮೊದಲೇ ಬಾರಿ ವಿಡಿಯೋ ನೋಡ್ತಾ ಇರೋ ತಪ್ಪದೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯಾರೆಲ್ಲ ಪೇಜ್ನ ಫಾಲೋ ಮಾಡಿದ್ರೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ದಂಗಾಗುತ್ತೆ. ಸೊ ಯಾವುದೇ ಆಭರಣಗಳು ಬೇಕಾದರೂ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳಿ. ಸೊ ಧನ್ಯವಾದಗಳು ನಮ್ಮ ಪ್ರೀತಿಯ ಕಸ್ಟಮರ್ಗೆ, ನನ್ನ ಪ್ರೀತಿಯ ಗ್ರಾಹಕರಿಗೆ, ನನ್ನ ಪ್ರೀತಿಯ ಸ್ನೇಹಿತರಿಗೆ, ನನ್ನ ಪ್ರೀತಿಯ ಅಕ್ಕ ತಂಗಿಯರಿಗೆ, ನನ್ನ ಪ್ರೀತಿಯ ಅಮ್ಮಂದಿರಿಗೆ, ಎಲ್ಲರಿಗೂ ಸೊ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.